ನಾವು ಜೀವನದಲ್ಲಿ ಅನೇಕ ಬಾರಿ ಮಾನ ಅಪಮಾನಗಳನ್ನು ಅನುಭವಿಸ್ತಾ ಇರ್ತೇವೆ. ಯಾವಾಗಲೂ ಒಂದೇ ಇರೋದಿಲ್ರಿ, ಒಂದೇ ಇದ್ರೆ ರುಚಿ ಇರೋದಿಲ್ಲ, ನೆನಪಿಟ್ಕೊಳ್ರಿ. ಯಾವಾಗಲೂ ಮಾನವನ್ನೇ ಮಾಡ್ತಾ ಬಂದ್ಬಿಟ್ರೆ ಕೊನೆಗೊಂದು ದಿವಸ ಮಾನ ಕಂಡು ಬೇಸರ ಬರ್ಲಿಕ್ಕೆ ಶುರುವಾಗ್ತದೆ. ಯಾಕಂದ್ರೆ ನಿತ್ಯ ಸಿಹಿ ಮಾಡಿಕೊಂಡು ಮನೆಯಲ್ಲಿ ಉಣ್ಲಿಕ್ಕೆ ಶುರು ಮಾಡಿದರೆ ಒಂದು ದಿವಸ ಸಿಹಿ ಬೇಗ ಏನಾಗ್ತದೆ, ವಾಕರಿಕೆ ಬರ್ಲಿಕ್ಕೆ ಶುರುವಾಗಿ ಬೇಡ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ. ಹಾಗೆ ನಿತ್ಯದಲ್ಲೂ ಮಾನ ಇಲ್ಲ, ನಿತ್ಯದಲ್ಲೂ ಅಪಮಾನ ಇಲ್ಲ, ಮಾನಾಪಮಾನಗಳು ಎರಡೂ ಇರುವುದೇ. ಮಾನ ಆದಾಗ ತಿಳಿಯಬೇಕಾದ ಅಂಶ ಇಷ್ಟು: ನಾನು ದೇವರ ವಿಷಯದಲ್ಲಿ ಸರಿಯಾಗಿ ತಿಳಿದುಕೊಂಡೆ, ದೇವರು ನನಗೆ ಮಾನವನ್ನು ಕೊಟ್ಟ. ದೇವರ ವಿಷಯದಲ್ಲಿ ನಾನು ಅಪರಾಧ ಮಾಡಿದ್ದೇನೆ, ಅದಕ್ಕೆ ನನಗೆ ಅಪಮಾನವಾಗಿದೆ ಅಂತ ಇಷ್ಟು ತಿಳಿದುಕೊಂಡ್ರೆ ಇಂದ್ರದೇವರಂತೆ ನಾವು ಬದಲಾಗ್ತೇವೆ, ಬುದ್ಧಿವಂತರಾಗ್ತೇವೆ. ತಿಳಿಯದೆ ನನಗೆ ಅಪಮಾನ ಮಾಡಿದವನಿಗೆ ಪ್ರತೀಕಾರ ಮಾಡ್ತೇನೆ ಅಂತ ಹೊರಟ್ರೆ ಅದು ಇನ್ನೊಂದು ಕೆಲಸ ಆಗ್ತದೆ. ಒಬ್ಬರು ಯಾರೋ ಲೇಖಕ ಚೆನ್ನಾಗಿ ಬರೆದಿದ್ದಾನ್ರಿ, ಯಾವ ವ್ಯಕ್ತಿ ಇನ್ನೊಬ್ಬರ ಮೇಲೆ ಪ್ರತೀಕಾರವನ್ನು ತೋರಿಸ್ಬೇಕು ಅಂತ ಹೊರಟಿರ್ತಾನಲ್ಲ, ಅವನ ಜೊತೆಗೆ ಇವನದ್ದೊಂದು ಸಮಾಧಿಯನ್ನು ತೋಡಿಟ್ಕೊಂಡಿರ್ಬೇಕಂತೆ ಮೊದಲೇ. ಯಾಕಂದ್ರೆ ಅವನೊಬ್ಬನಲ್ಲ, ತನ್ನನ್ನೂ ತಾನು ಕೊಲ್ಕೊಳ್ತಾ ಇರ್ತಾನೆ. ಅದಕ್ಕಾಗಿ ಪ್ರತೀಕಾರ ಭಾವನೆಯನ್ನು ಮಾಡಬಾರದು. ಅಪಮಾನವಾದಾಗ ಎಚ್ಚರ ಪಟ್ಟರೆ ಸಾಕಷ್ಟೇ.